Hello dear students, welcome back to my YouTube channel Sunlight Mentor. In this video we are going to discuss part 3 video of We the Travelers. Part 3 ವಿಡಿಯೋವನ್ನು ಡಿಸ್ಕಸ್ ಮಾಡೋಣ. ನಾವು ಪ್ರಯಾಣಿಕರು. We learned that people in the past traveled on foot, on animals and used boats and sailing ships. The animals that have been used for traveling includes bullocks, horses, donkeys, mules and elephants. In hilly and snow-covered regions, yaks, dogs and reindeers have been used while camels have been used in deserts. ಅಂದರೆ ಡಿಫ್ರೆಂಟ್ ಮೋಡ್ಸ್ನ ನಾವು ಟ್ರಾವೆಲಿಂಗ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡ್ತಿದ್ವಿ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ನೌ ಪೀಪಲ್ಸ್ ಯೂಸ್ ನಾವೇನು ಯೂಸ್ ಮಾಡ್ತೀವಿ, ಬೈಸಿಕಲ್ ಯೂಸ್ ಮಾಡ್ತೀವಿ, ಮೋಟ್ರ್ ಬೈಕ್ಸ್, ಕಾರ್ಸ್, ಬಸ್ಸಸ್, ಟ್ರೈನ್ಸ್ ಯೂಸ್ ಮಾಡ್ತೀವಿ, ಶಿಪ್ಸ್ ಯೂಸ್ ಮಾಡ್ತೀವಿ, ಏರೋಪ್ಲೇನ್ಸ್ನ ಯೂಸ್ ಮಾಡ್ತೀವಿ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸಬ್ಮೆರೀನ್ಸ್ ಆರ್ ಯೂಸ್ಡ್ ಟು ಗೋ ಡೀಪ್ ಅಂಡರ್ ವಾಟರ್. ಅಂದರೆ ಡೀಪ್ ವಾಟರ್ ಒಳಗಡೆ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ನಾವು ಸಬ್ಮೆರೀನ್ಸ್ನ ಯೂಸ್ ಮಾಡ್ತೀವಿ. ಹ್ಯೂಮನ್ಸ್ ಆರ್ ಆಲ್ಸೋ ಯೂಸಿಂಗ್ ಸ್ಪೇಸ್ ಕ್ರಾಫ್ಟ್ ಟು ಟ್ರಾವೆಲ್ ಟು ಔಟರ್ ಸ್ಪೇಸ್. ಅಂದರೆ ನಮ್ಮ ಈ ಭೂಮಿ ಬಿಟ್ಬಿಟ್ಟು ಇನ್ನೂ ಬೇರೆ ಸ್ಪೇಸ್ ಕಡೆ ಹೋಗಬೇಕು ಅಂದ್ರೆ ನಾವು ಏನು ಯೂಸ್ ಮಾಡ್ತೀವಿ, ಸ್ಪೇಸ್ ಕ್ರಾಫ್ಟನ್ನು ನಾವು ಈಗ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇನ್ ಆ್ಯನ್ ಹವರ್ ಎ ಪರ್ಸನ್ ಕ್ಯಾನ್ ಜನರಲಿ ಟ್ರಾವೆಲ್. 1 ಅವರ್ಗೆ ಅಂದರೆ ಸಾಮಾನ್ಯವಾಗಿ 1 ಗಂಟೆಗೆ, ಇಲ್ಲಿ ಅಕ್ಯುರೇಟಾಗಿ ಹೇಳಿಲ್ಲ, ಸಾಮಾನ್ಯವಾಗಿ ಜನರಲ್ಲಾಗೆ ಒಬ್ಬ ವ್ಯಕ್ತಿಯು, ಒಬ್ಬ ಮನುಷ್ಯ 1 ಅವರಲ್ಲಿ ಡಿಫ್ರೆಂಟ್ ಮೋಡ್ಸನ್ನು ಯೂಸ್ ಮಾಡಿ ಎಷ್ಟು ಟ್ರಾವೆಲ್ ಮಾಡ್ತಾನೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಈಗ ಕಾಲ್ನಡಿಗೆಯಲ್ಲಿ ಆನ್ ಫುಟ್ 3 to 5 ಕಿಲೋಮೀಟರ್ಸ್. ನೀವು ಜನರಲ್ಲಾಗಿ ವಾಕ್ ಮಾಡಿದ್ರೆ 3 to 5 ಕಿಲೋಮೀಟರ್ಸ್ 1 ಅವರಲ್ಲಿ ವಾಕ್ ಮಾಡ್ಬೋದು. ನೆಕ್ಸ್ಟು 10 to 15 ಕಿಲೋಮೀಟರ್ ಆನ್ ಹಾರ್ಸ್ ಬ್ಯಾಕ್, ಅಂದರೆ ಕುದುರೆಯ ಬೆನ್ನ ಮೇಲೆ ನೀವು ಟ್ರಾವೆಲ್ ಮಾಡಿದ್ರೆ 10 to 15 ಕಿಲೋಮೀಟರ್ 1 ಅವರ್ಲಿ ವಾಕ್ ಮಾಡ್ಬೋದು. ನಂತರ 12 to 20 ಕಿಲೋಮೀಟರ್ ಬೈ ಸೈಕಲಿಂದ ಹೋದರೆ ನೀವು 12 to 20 ಕಿಲೋಮೀಟರ್ಸ್ ಆಗುತ್ತೆ. ನಂತರ ಅದೇ ಮೋಟ್ರ್ ಬೈಕಲ್ಲಿ ಹೋದರೆ ನೀವು ಯೂಶಲಾಗಿ 40 to 60 ಕಿಲೋಮೀಟರ್ಸ್ ನೀವು ಮೋಟ್ರ್ ಅಂದರೆ ಬೈಕಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಟ್ರೈನಲ್ಲಿ ಹೋದರೆ 40 to 160 ಕಿಲೋಮೀಟರ್, ಅಂದರೆ ನಾವು ಟ್ರೈನ್ ನಾವು ಹೇಗೆ ಯಾವ್ಯಾವ ಥರ ಟ್ರೈನ್ ಇರುತ್ತೋ ಅದು ಟ್ರೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ಶಿಪ್ಪಲ್ಲಿ ಹೋದರೆ 25 to 45 ಕಿಲೋಮೀಟರ್ 1 ಅವರ್ಗೆ ಟ್ರಾವೆಲ್ ಮಾಡ್ಬೋದು. ನಂತರ ಅದು ಏರ್ಕ್ರಾಫ್ಟಲ್ಲಿ ಹೋದರೆ 750 to 920 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಬೋದು. ಅದೇ ಇಲ್ಲಿ ನೋಡಿ, ಮಿನಿಮಮ್ 28,000 ಕಿಲೋಮೀಟರ್ ಬೈ ಸ್ಪೇಸ್ ಕ್ರಾಫ್ಟ್. ಇದು ನೀವು ವಿಮಾನದಲ್ಲಿ ಹೋದರೆ ಇಷ್ಟು ಹೋಗ್ತೀರಾ. ಅದೇ ಸ್ಪೇಸ್ ಕ್ರಾಫ್ಟ್ ಅಂದರೆ ರಾಕೆಟು ಅದರಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ 28,000 ಕಿಲೋಮೀಟರ್ ಇದು 1 ಅವರ್ಗೆ, ಅಂದರೆ 1 ಗಂಟೆಗೆ ಇಷ್ಟು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಫಸ್ಟ್ ಕ್ವಶನ್, ಎ ಸೈಕ್ಲಿಸ್ಟ್ ಕ್ಯಾನ್ ಕವರ್ 15 ಕಿಲೋಮೀಟರ್ ಇನ್ 1 ಅವರ್. ಹೌ ಮಚ್ ಡಿಸ್ಟೆನ್ಸ್ ವಿಲ್ ಶಿ ಕವರ್ ಇನ್ 4 ಅವರ್ಸ್ ಇಫ್ ಶಿ ಮೇಂಟೈನ್ಸ್ ದಿ ಸೇಮ್ ಸ್ಪೀಡ್. ಸೈಕ್ಲಿಸ್ಟು ಇಲ್ಲಿ 1 ಅವರ್ಗೆ 15 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾ ಇದ್ದಾಳೆ. 4 ಅವರ್ಸ್ಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ನೋಡ್ತಾ ಹೋಗೋಣ. ಇಲ್ಲಿ 1 ಅವರ್ಗೆ ಡಿಸ್ಟೆನ್ಸ್ ಕವರ್ಡ್ ಇನ್ 1 ಅವರ್. ಫಸ್ಟ್ ಪ್ರಾಬ್ಲಮ್, ಡಿಸ್ಟೆನ್ಸ್ ಕವರ್ಡ್ ಇನ್ 1 ಅವರ್. 1 ಅವರಲ್ಲಿ ಎಷ್ಟು ಕವರ್ ಮಾಡ್ತಾಳೆ? ಇನ್ 1 ಅವರ್ ಈಸ್ ಈಕ್ವಲ್ ಟು 15 ಕಿಲೋಮೀಟರ್ಸ್. ಸೊ 1 ಅವರ್ಗೆ 15 ಕಿಲೋಮೀಟರ್ಸ್ ಆದರೆ ಇಲ್ಲಿ ನಾವು ಕೇಳ್ತಾ ಇರೋದೇನು, ಡಿಸ್ಟೆನ್ಸ್ ಕವರ್ಡ್. ಇದನ್ನು ನಾನು ಡಿಟೋ ಆಗ್ತಾ ಇದ್ದೀನಿ, ನೀವು ಅದನ್ನು ಬರ್ಕೊಳ್ಳಿ. ಇನ್ 4 ಅವರ್ಸ್ ಅಂತ ಕೇಳ್ತಿದ್ದಾರೆ. ಸೊ HR ಅಂದರೆ ಅವರ್ ಅಂತ. ಸೊ ಇಲ್ಲಿ 4 ಅವರ್ಸಲ್ಲಿ ಎಷ್ಟಾಗುತ್ತೆ? ಇಲ್ಲಿ ಯುನಿಟ್ರಿ ಮೆಥಡ್ನ ಯೂಸ್ ಮಾಡೋಣ. 1 ಅವರ್ಗೆ 15 ಕಿಲೋಮೀಟರ್ ಆದರೆ 4 ಅವರ್ಸ್ಗೆ ಎಷ್ಟಾಗುತ್ತೆ? ಇಲ್ಲಿ ನಾವು 4 ಮತ್ತು 15ನ ಮಲ್ಟಿಪ್ಲೈ ಮಾಡಬೇಕು. 4 into 15 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತಲ್ಲಿ? 15 4s ಅಥವಾ 4 15s ಎಷ್ಟಾಗುತ್ತೆ? 60 ಕಿಲೋಮೀಟರ್ಸ್. ಸೊ ಅಲ್ಲಿಗೆ ದೇರ್ ಫೋರ್ ಎ ಸೈಕ್ಲಿಸ್ಟ್ ಕ್ಯಾನ್ ಕವರ್ 60 kilometers in 1 hour. ಸೊ 1 ಅವರಲ್ಲಿ ಇನ್ 4 ಅವರ್ಸ್. 4 ಅವರ್ಸಲ್ಲಿ ಎಷ್ಟು? 60 ಕಿಲೋಮೀಟರ್ಸನ್ನು ಕವರ್ ಮಾಡ್ತಾಳೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎ ಸ್ಕೂಲ್ ಹ್ಯಾಸ್ 461 ಗರ್ಲ್ಸ್ ಆ್ಯಂಡ್ 439 ಬಾಯ್ಸ್. ಹೌ ಮೆನಿ ವೆಹಿಕಲ್ಸ್ ಆರ್ ನೀಡೆಡ್ ಫಾರ್ ಆಲ್ ಆಫ್ ದೆಮ್ ಟು ಗೋ ಆನ್ ಎ ಟ್ರಿಪ್ ಯೂಸಿಂಗ್ ದಿ ಫಾಲೋಯಿಂಗ್ ಮೋಡ್ಸ್ ಆಫ್ ಟ್ರಾವೆಲ್ಸ್. ಇಲ್ಲಿ ಒಂದು ಶಾಲೆಯಲ್ಲಿ 461 ಗರ್ಲ್ಸ್ ಇದ್ದಾರೆ ಮತ್ತು 439 ಬಾಯ್ಸ್ ಇದ್ದಾರೆ. ಸೊ ಇಲ್ಲಿ ಕೆಳಗಡೆ ಕೆಲವು ಮೋಡ್ಸ್ ಆಫ್ ಟ್ರಾವೆಲ್ಸ್ನ ಕೊಟ್ಟಿದ್ದಾರೆ. ಬೈಸಿಕಲ್, ಆಟೋ ರಿಕ್ಷಾ, ಕಾರ್, ಬಿಗ್ ಕಾರ್ ಮತ್ತು ಟೆಂಪೋ. ಟೋಟಲ್ಲು
ಇಷ್ಟು ಮೋಡ್ಸ್ ಆಫ್ ಟ್ರಾವೆಲ್ಸನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ಕೆಲವೊಂದು ಮಾಡ್ತೀನಿ, ನೀವು ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಪ್ರಾಬ್ಲಮ್ಸನ್ನು ಮಾಡ್ಬೋದು. ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ, ದಿ ನಂಬರ್ಸ್ ಇನ್ ದಿ ಬ್ರಾಕೆಟ್ ಒಳಗಡೆ ನಂಬರ್ ಇದೆಯಲ್ಲ, ಇಂಡಿಕೇಟ್ಸ್ ದಿ ನಂಬರ್ ಆಫ್ ಪೀಪಲ್ ದಟ್ ಕ್ಯಾನ್ ಟ್ರಾವೆಲ್ ಇನ್ ಒನ್ ವೆಹಿಕಲ್. ಈ ಒಳಗಡೆ ಬ್ರಾಕೆಟ್ ಒಳಗಡೆ ಇರೋದು ಈ ಒನ್ ವೆಹಿಕಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಷ್ಟಿದ್ದಾರೆ, 461 ಗರ್ಲ್ಸು, 439 ಬಾಯ್ಸ್. ಸೊ ಇಲ್ಲಿ ಬರ್ಕೊಳ್ಳೋಣ. ನಂಬರ್ ಆಫ್ ಸೆಕೆಂಡ್ ಕ್ವಶನ್, ನಂಬರ್ ಆಫ್ ಗರ್ಲ್ಸ್ ಈಸ್ ಈಕ್ವಲ್ ಟು ಎಷ್ಟು, ಮತ್ತು ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು, ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ 461 ಇನ್ ಎ ಸ್ಕೂಲ್ ಆ್ಯಂಡ್ ನಂಬರ್ ಆಫ್ ಬಾಯ್ಸ್ 439 ಇನ್ ಎ ಸ್ಕೂಲ್. ಅಲ್ಲಿಗೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ, ಟೋಟಲ್ ಸ್ಟೂಡೆಂಟ್ಸ್ ಎರಡನ್ನೂ ಆ್ಯಡ್ ಮಾಡಿದ್ರೆ 9 + 1 10, ಸೊ ಕ್ಯಾರಿ 1, ಅಲ್ಲಿಗೆ 6 + 3 9 + 10, ನೆಕ್ಸ್ಟು 4 + 4 8, ಟೋಟಲು 900 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಈಗ ಆ ಸ್ಕೂಲಲ್ಲಿ 900 ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಫಸ್ಟು ನಾವು ಬೈಸಿಕಲಲ್ಲಿ ಕಂಡುಹಿಡಿಯೋಣ. ಬೈಸಿಕಲಲ್ಲಿ ಈಗ ಒನ್ ಬೈಸಿಕಲ್ ಎಷ್ಟು ಅಂತ ಹೇಳ್ತಾರೆ, ಇಲ್ಲಿ ಒನ್ ಬೈಸಿಕಲ್ ಇದೆ. ಒನ್ ಬೈಸಿಕಲ್ಲಿ 2 ಮೆಂಬರ್ಸು ಟ್ರಾವೆಲ್ ಮಾಡ್ಬೋದು. ಸೊ ಅದೇ ಥರ ನಾವು ಕಂಡುಹಿಡಿಬೇಕಾದ್ರೆ ಎಷ್ಟು ಸ್ಟೂಡೆಂಟ್ಸ್ಗೆ, 900 ಸ್ಟೂಡೆಂಟ್ಸಿಗೆ. ಅಲ್ಲಿಗೆ ನಾವು ಫಸ್ಟು 2 ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು 2 ಸ್ಟೂಡೆಂಟ್ಸ್ಗೆ ಎಷ್ಟು ಬೈಸಿಕಲ್ ಬೇಕು, 1 ಬೈಸಿಕಲ್ ಬೇಕು, ರೈಟ್. ನೆಕ್ಸ್ಟ್ ಅದೇ ಥರ 900 ಸ್ಟೂಡೆಂಟ್ಸ್ಗೆ ಎಷ್ಟು ಬೇಕಾಗುತ್ತೆ, 900 ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು, ಈಗ ನಾವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 900 × 1 ಡಿವೈಡೆಡ್ ಬೈ 2 ಬರುತ್ತೆ. 900 × 1 ಅಂದರೆ 1 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 900 ಬರುತ್ತೆ. ಅಲ್ಲಿಗೆ 900 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಈಗ ಇಲ್ಲಿ ಡಿವಿಷನ್ ಮಾಡಿ ಎಷ್ಟಾಗುತ್ತೆ, 2 4s 8, 1 ಕ್ಯಾರಿ 10 ಇಳಿಸ್ಕೊಳ್ಳಿ, ಅಲ್ಲ 0 ಇಳಿಸ್ಕೊಳ್ಳಿ. ಅಲ್ಲಿಗೆ 2 5s 10, ಇದು 4. ನೆಕ್ಸ್ಟು ಸೊ ಇನ್ನೊಂದು 0 ಇಳಿಸ್ಕೊಳ್ಳಿ, ಅಲ್ಲಿಗೆ 2 0s 0. ಸೊ ಅಲ್ಲಿಗೆ ಎಷ್ಟಾಯಿತು, 900 ಸ್ಟೂಡೆಂಟ್ಸ್ಗೆ ಎಷ್ಟು ಬೈಸಿಕಲ್ಸ್ ಬೇಕಾಗುತ್ತೆ ನಮಗೆ, 900 ಸ್ಟೂಡೆಂಟ್ಸ್ಗೆ ಇಲ್ಲಿ 450 ಬೈಸಿಕಲ್ಸು ಬೇಕಾಗುತ್ತೆ. ಸೊ ಅಲ್ಲಿಗೆ ನಾವೇನು ಮಾಡೋದು, ದೇರ್ಫೋರ್ 900 ಸ್ಟೂಡೆಂಟ್ಸ್ need 450 ಬೈಸಿಕಲ್ಸ್. ಅರ್ಥ ಆಯ್ತಲ್ಲ. ಸೊ ಹೀಗಾಗಿ ಸೆಕೆಂಡ್ ಬಿ ಕ್ವಶನ್ ನೋಡೋಣ. ಆಟೋ ರಿಕ್ಷಾದಲ್ಲಿ 3 ಪೀಪಲ್ಸ್ ಹೋಗ್ಬೋದು. ಅದೇ ಥರ ಬಿ ಕ್ವಶನ್ನು ಇಲ್ಲಿ ನೋಡಿ, 3 ಸ್ಟೂಡೆಂಟ್ಸ್ ಕ್ಯಾನ್ ಟ್ರಾವೆಲ್ ಇನ್ 1 ಆಟೋ ರಿಕ್ಷಾ, ರೈಟ್. 1 ಆಟೋ ರಿಕ್ಷಾ. ಸೊ ಅದೇ ಥರ ನಮಗಿಲ್ಲಿ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇರೋದು, 900 ಸ್ಟೂಡೆಂಟ್ಸ್. ಸೊ ಅಲ್ಲಿ 900 ಸ್ಟೂಡೆಂಟ್ಸು ಎಷ್ಟು ಆಟೋ ರಿಕ್ಷಾದಲ್ಲಿ ಹೋಗ್ಬೋದು. ಸೊ ಈಗ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 900 ಇಂಟು ಇದು 1, ಹಾಗೆ 900 ಡಿವೈಡ್ ಬೈ 3 ಮಾಡಬೇಕು. ಸೊ 900 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ, ಸೊ ಡಿವಿಷನ್ ಮಾಡಿ ಇಲ್ಲಿ, 3 3s 9, 0 1 0 ಇಳಿಸ್ಕೊಳ್ಳಿ, 3 0s 0, ನೆಕ್ಸ್ಟು ಇನ್ನೊಂದು 0 ಇಳಿಸ್ಕೊಳ್ಳಿ, 3 0s 0. ಸೊ ಅಲ್ಲಿಗೆ ಎಷ್ಟಾಯಿತು, 300. ಅಲ್ಲಿಗೆ 900 ಸ್ಟೂಡೆಂಟ್ಸು ಆಟೋ ರಿಕ್ಷಾದಲ್ಲಿ ಹೋಗಬೇಕು ಅಂದರೆ, ಸೊ ಎಷ್ಟು ಆಟೋ ರಿಕ್ಷಾ ಬೇಕು, 300 ಸ್ಟೂಡೆಂಟ್ಸ್ ನೀಡ್ಸ್ 300 ಆಟೋ ರಿಕ್ಷಾ, 300 ಆಟೋ ರಿಕ್ಷಾಸ್. ಸೊ ಅರ್ಥ ಆಯ್ತಲ್ಲ. ಸೊ ಈಗ ಸಿ ಕ್ವಶನ್ ನೋಡ್ತಾ ಹೋಗೋಣ. ಕಾರ್, ಇನ್ 1 ಕಾರ್ 4 ಪೀಪಲ್ಸ್ ಕ್ಯಾನ್ ಬಿ ಟ್ರಾವೆಲ್ಡ್. ಸೊ ಅಲ್ಲಿಗೆ 900 ಪೀಪಲ್ಸ್ ಟ್ರಾವೆಲ್ ಮಾಡಬೇಕು ಅಂದರೆ ಎಷ್ಟು ಬೇಕಾಗುತ್ತೆ. ಸೊ ಫಸ್ಟ್ ವಿಲ್ ರೈಟ್ 4 ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು 1 ಕಾರ್. 1 ಕಾರ್ ಬೇಕು.
ಅಲ್ವಾ? ಅದೇ ಥರ 900 ಸ್ಟೂಡೆಂಟ್ಸ್ಗೆ ಎಷ್ಟು ಕಾರ್ ಬೇಕಾಗುತ್ತೆ ನೋಡೋಣ. ಈಗ 900 ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು, ಸೊ ಇದೇ ಥರ ನೋಡಿ, ಫಸ್ಟ್ ಕ್ವಶನಲ್ಲಿ 900/2 ಮಾಡಿದ್ವಿ, 900/3 ಮಾಡಿದ್ವಿ. ಈಗೇನು ಮಾಡ್ತೀರಾ, 900/4. ಸೊ ಪಕ್ಕದಲ್ಲಿ ಡಿವಿಷನ್ ಮಾಡಿ, 900ನ 4ಇಂದ ಡಿವೈಡ್ ಮಾಡಿದಾಗ 4 2s 8. ಸೊ ದೆನ್ 0 ಇಳಿಸ್ಕೊಳ್ಳಿ, ಅಗೈನ್ 4 2s 8, ರಿಮೈಂಡರ್ 2, ಮತ್ತು 1 0 ಇನ್ನೊಂದು 0 ಹಿಡಿದು ಇಳಿಸ್ಕೊಳ್ಳಿ, 4 5s 20. ಸೊ ರಿಮೈಂಡರ್ 0 ಬಂತು, ಫೈನಲ್ ಆನ್ಸರು 225. ಅಲ್ಲಿಗೆ ಎಷ್ಟು 225 ಕಾರ್ ಬೇಕಾಗುತ್ತೆ. ಸೊ ಕನ್ಕ್ಲೂಷನ್ ಬರೀರಿ, ದೇರ್ ಫೋರ್ 900 ಸ್ಟೂಡೆಂಟ್ಸ್ ನೀಡ್ ಎಷ್ಟು ಕಾರ್ಸು, 225 ಕಾರ್ಸ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಅದೇ ಥರ ಇಲ್ಲಿ ಬಿಗ್ ಕಾರ್ ಬಂದರೆ, ಈಗ ಬಿಗ್ ಕಾರಲ್ಲಿ 6 ಮಾಡ್ತಾರೆ, ನೀವು ಅದೇ ಥರ ಬರ್ಕೊಳ್ಳಿ. ಸೊ ಈಗ ಇಲ್ಲಿದೆಯಲ್ಲ, ಏನಿದೆ, ಬಿಗ್ ಕಾರ್ ಆದರೆ 6 ಸ್ಟೂಡೆಂಟ್ಸು, ಇಲ್ಲಿ 6 ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು 1 ಕಾರ್. 1 ಕಾರಲ್ಲಿ 1 ಬಿಗ್ ಕಾರಲ್ಲಿ 6 ಸ್ಟೂಡೆಂಟ್ಸು. ಅಲ್ಲಿಗೆ ಟೋಟಲ್ 900 ಸ್ಟೂಡೆಂಟ್ಸ್ ಆದರೆ ಎಷ್ಟಾಗುತ್ತೆ, 900/6 ಆಗುತ್ತೆ. ಸೊ ನಾವು ಲಾಸ್ಟು ಹೇಗೆ ಮಾಡಿದ್ವಿ ಅದೇ ಥರ ಇದನ್ನು ಮಾಡ್ತೀವಿ. ಸೊ ಅದೇ ನೀವು ಸ್ಟೇಟ್ಮೆಂಟನ್ನು ಬರೆದು ಕಂಟಿನ್ಯೂ ಮಾಡಿ. ಅಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ಟೆಂಪೋ ಟ್ರಾವೆಲ್ ಆದರೆ 900 ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಸ್ಟೇಟ್ಮೆಂಟ್ ಸೇಮ್ ಇರುತ್ತೆ, ನೀವು ನಂಬರ್ಸ್ ಮಾತ್ರ ಚೇಂಜ್ ಮಾಡಬೇಕು. ಬೋಟ್ ಆದರೆ 900/20. ನೆಕ್ಸ್ಟು ಮಿನಿ ಬಸ್ ಆದರೆ 900/25. ಸೊ ಇನ್ ದಿ ಸೇಮ್ ವೇ, ಸೊ ಏರೋಪ್ಲೇನ್ ಆದರೆ 900/180 ಆಗುತ್ತೆ. ಓಕೆ, ಸೊ ಇಲ್ಲಿ 900/180 ಹೇಗೆ ಮಾಡೋದು, ಇಲ್ಲಿ 900/180 ಮಾಡೋದಂದ್ರೆ ಲಾಸ್ಟ್ 1010 ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಉಳಿಯುತ್ತೆ, ಇಲ್ಲಿ 90/18 ಉಳಿಯುತ್ತೆ. ಸೊ ಈಗ 90ನ ನೀವು 18ಇಂದ ಡಿವೈಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ, 18 5s 90 ಬರುತ್ತೆ. ಸೊ ಅಲ್ಲಿಗೆ ಇಲ್ಲಿ ಏರೋಪ್ಲೇನಲ್ಲಿ ಹೋಗಬೇಕು ಅಂದರೆ ಅಲ್ಲಿ 900 ಸ್ಟೂಡೆಂಟ್ಸ್ಗೆ 5 ಏರೋಪ್ಲೇನ್ಸು ಸಾಕು. ಸೊ ಇಲ್ಲಿ ಇದೇ ಥರ ಎಲ್ಲ ಕ್ವಶನ್ಸ್ನ ಮೇಲ್ಗಡೆ ಏನು ನಾನು ಹೇಳಿದ್ದೀನಿ ಅಷ್ಟು ಕ್ವಶನ್ಸ್ನ ಮಾಡಿ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಟಾಪಿಕ್, ಫೈಂಡಿಂಗ್ ಲಾರ್ಜ್ ನಂಬರ್ಸ್ ಅರೌಂಡ್ ಅಸ್. ಸೊ ಹಿಂದಿನ ಪ್ರಾಬ್ಲಮಲ್ಲಿ ನಾವು 1 ಕಿಲೋಮೀಟ್ರಿಗೆ ಅಂದರೆ ವಿ ಸಾ ದ ಡಿಸ್ಟೆನ್ಸ್ ಕವರ್ಡ್ ಬೈ ಡಿಫ್ರೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಅಂದರೆ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ 1 ಅವರಲ್ಲಿ ಹೇಗೆ 1 ಡಿಜಿಟಿಂದ 5 ಡಿಜಿಟ್ವರೆಗೂ ಹೇಗೆ ಎಷ್ಟು ಟ್ರಾವೆಲ್ ಮಾಡುತ್ತೆ ಅಂತ ನಾವು ನೋಡಿದ್ದೀವಿ. ನಾವು ಏರ್ಕ್ರಾಫ್ಟಲ್ಲಿ ಹೇಗೆ ಎಷ್ಟು ಟ್ರಾವೆಲ್ ಮಾಡ್ಬೋದು, ಏರೋಪ್ಲೇನಲ್ಲಿ, ಕಾರಲ್ಲಿ ಎಷ್ಟು ಟ್ರಾವೆಲ್ ಮಾಡ್ಬೋದು ಅಂತ ನೋಡಿದ್ವಿ. ಇನ್ನೂ ಸ್ವಲ್ಪ ದೊಡ್ಡ ನಂಬರನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ 5 ಡಿಜಿಟ್ ಅಂದರೆ ಎಷ್ಟು ಬರುತ್ತೆ, ಇಲ್ಲಿ 10,000ವರೆಗೂ ಕಲ್ತಿದ್ದೀರಾ ನೀವು. 5 ಡಿಜಿಟ್ ಮೀನ್ಸ್ 10,000 ಅಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 2 1 3 6 8 ತಗೊಂಡ್ರೆ 5 ಡಿಜಿಟ್ ಆಯಿತು. 5 ಡಿಜಿಟಲ್ಲಿ ನೋಡಿ ಎಲ್ಲಿರೋ ಕಲ್ತೀರಾ, ಯೂನಿಟ್ ಪ್ಲೇಸ್, ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000 ಪ್ಲೇಸ್, 10,000ವರೆಗೂ ಕಲ್ತಿದ್ದೀರಾ. ಸೊ ಈ ಮುಂದಕ್ಕೆ ಇನ್ನೂ ಬಿಗ್ಗರ್ ನಂಬರ್ನ ನಾವು ನೋಡ್ತಾ ಹೋಗೋಣ. ಎ ಬುಕ್ ಹ್ಯಾಸ್ ಅರೌಂಡ್ 200 ಪೇಜಸ್, ಅಂದರೆ ನಿಮ್ಮ ಬುಕ್ಕಲ್ಲಿ ಅರೌಂಡ್ 200 ಪೇಜಸ್ ಅಂತ ಅಂದ್ಕೊಳ್ಳಿ, ಅಂದರೆ ಯೂಶಲಾಗಿ ಇರುತ್ತೆ. ಸೊ ಆ್ಯಂಡ್ ಈಚ್ ಪೇಜ್ ಹ್ಯಾಸ್ ಅಬೌಟ್ 50 ವರ್ಡ್ಸ್. ಪೇಜಸ್ ಅಂದರೆ ಏನು, ಈಗ ನೀವು ಒಂದು ಶೀಟಲ್ಲಿ 2 ಪೇಜಸ್ ಇರುತ್ತೆ. ನೀವು 100 ಪೇಜ್ ನೋಟ್ಸೇ ಬೇರೆ, 200 ಪೇಜ್ ನೋಟ್ಸೇ ಬೇರೆ ನೀವು ತಿಳ್ಕೊಬೇಕು. ಒಂದು ಶೀಟಲ್ಲಿ 2 ಪೇಜಸ್ ಇದ್ದರೆ ಅಲ್ಲಿ ಒಂದು ಬುಕ್ಕಲ್ಲಿ 200 ಪೇಜಸ್ ಇರಬೇಕು ಅಂದರೆ ಅದರಲ್ಲಿ 100 ಶೀಟ್ಸು ಇರುತ್ತೆ. ಓಕೆ, ಎ ಬುಕ್ ಹ್ಯಾಸ್ 200 ಪೇಜಸ್ ಆ್ಯಂಡ್ ಈಚ್ ಪೇಜ್ ಹ್ಯಾಸ್ 50 ವರ್ಡ್ಸ್. ಒಂದು ಬುಕ್ಕಲ್ಲಿ 200 ಪೇಜಸ್ ಇದೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಈ ಪ್ರತಿಯೊಂದು ಪೇಜಲ್ಲೂ 50 ವರ್ಡ್ಸ್ ಇದೆ. ದಿ ಬುಕ್ ದೇರ್ ಫೋರ್ ಹ್ಯಾಸ್ ಅಬೌಟ್ 10,000 ವರ್ಡ್ಸ್ ಇನ್ ಆಲ್ ಅಂತ ಹೇಳ್ತಾರೆ. ಸೊ ನಾವೀಗ ಆಲ್ರೆಡಿ ಮಾಡಿದ್ದೀವಿ. ಒಂದು ಬುಕ್ಕಲ್ಲಿ 200 ಪೇಜಸ್ ಇದ್ದರೆ ಪೇಜಸ್ ಇದ್ದು ಅಲ್ಲಿ 50 ವರ್ಡ್ಸ್ ಇದೆ, ಟೋಟಲ್ಲು 10,000 ವರ್ಡ್ಸು ಟೋಟಲ್ ಬುಕ್ ಇದೆ. ಅಂದರೆ ಹೇಗೆ ಮಾಡ್ತೀವಿ ನಾವು ಇಲ್ಲಿ ನೋಡಿ, 1 ಪೇಜ್ ಈಸ್ ಈಕ್ವಲ್ ಟು 50 ವರ್ಡ್ಸ್ ಅಲ್ವಾ. ಅದೇ ಥರ ಇಲ್ಲಿ
200 ಪೇಜ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಮಾಡೋಕ್ಕೆ ಏನು ಮಾಡ್ತೀವಿ, 200 ಇಂಟು 50 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 10,000 ಆನ್ಸರ್ ಸಿಗುತ್ತೆ. ಸೊ ಅದೇ ಥರ ಇಲ್ಲಿ ಕೆಳಗಡೆ ನೋಡಿ, ಫೈಂಡ್ ಸಮಥಿಂಗ್ ಇನ್ ಟೆಕ್ಸ್ಟ್ ಬುಕ್ ಹೂಸ್ ಕೌಂಟ್ ಈಸ್ 4 ಡಿಜಿಟ್ ನಂಬರ್. ನಿಮಗೆ 4 ಡಿಜಿಟ್ ನಂಬರ್ ಬರೋ ಥರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ಒಂದನ್ನು ಕಂಡುಹಿಡಿಬೇಕು, ಅದು 4 ಡಿಜಿಟ್ ನಂಬರ್ ಆಗಿರ್ಬೋದು. ಸೊ ನೀವು ಯಾವುದಾದ್ರೂ ಒಂದು ವರ್ಡನ್ನು ನೀವು ಹುಡುಕ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ TH ದ ಅನ್ನೋ ವರ್ಡ್ನ ನೀವು ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ 4 ಡಿಜಿಟ್ ನಂಬರ್ ಹುಡುಕ್ಬೋದಾ ಅಂತ ನೀವು ನೋಡಿ, ಅಥವಾ ಬೇರೆ ಏನಾದರೂ ನೀವು ಹುಡುಕ್ಬೋದು. ಸೊ ಇದು ನಿಮಗೆ ಆ್ಯಕ್ಟಿವಿಟಿ, ಇದನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟ್ರೈ ಮಾಡಿ. ಅಂದರೆ 4 ಡಿಜಿಟ್ ನಂಬರ್ ಅಂದರೆ ಯಾವುದು? ಈಗ 3 ಡಿಜಿಟ್ ನಂಬರ್ ಮ್ಯಾಕ್ಸಿಮಮ್ ಅಂದರೆ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಯಾವುದು? 999. ನೀವು 4 ಡಿಜಿಟ್ ನಂಬರ್ ಹುಡುಕಬೇಕು ಅಂದರೆ 1000ಗಿಂತ ಮೇಲೆ ನೀವು ಯಾವುದಾದ್ರೂ ಹುಡುಕ್ಬೋದು. ಓಕೆ, 4 ಡಿಜಿಟ್ ನಂಬರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನು ನೀವು ಇಲ್ಲಿ ಹುಡುಕ್ತಾ ಹೋಗಿ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ, ನೋಡ್ತಾವನ. ಅವರ್ ಸ್ಕೂಲ್ ಹ್ಯಾಸ್ ಡ್ಯಾಶ್ ಕ್ಲಾಸ್ ರೂಮ್ಸ್. ನಿಮ್ಮ ಸ್ಕೂಲಲ್ಲಿ ಎಷ್ಟು ಕ್ಲಾಸ್ ರೂಮ್ಸ್ ಇದೆ? ಎಷ್ಟಿದೆ? 10 ಇದೆಯೋ 15 ಇದೆಯೋ ಬರೀರಿ. ಸೊ ನಾನು ಎಕ್ಸಾಂಪಲ್ಗೆ ಇಲ್ಲಿ 20 ಅಂತ ಬರಿತೀನಿ. ಓಕೆ, ದೇರ್ ಆರ್ ಡ್ಯಾಶ್ ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸ್. ನಿಮ್ಮ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? ಸೊ 40 ಇದ್ದರೆ 40 ಬರೀರಿ, ಇಲ್ಲ 30 ಇದ್ದರೆ 30 ಬರೀರಿ. ನಾನು 40 ಅಂತ ಬರೀತಿದ್ದೀನಿ. ಅವರ್ ಕ್ಲಾಸ್ ರೂಮ್ಸ್ ಹ್ಯಾಸ್ ಡ್ಯಾಶ್ ಬುಕ್ಸ್ ಇನ್ ಟೋಟಲ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ ಒಂದು ಕ್ಲಾಸ್ಗೆ ಎಷ್ಟು ಬುಕ್ಸ್ ಇದೆ? ಒಬ್ಬರಿಗೆ 4 ಸಬ್ಜೆಕ್ಟ್ಸ್, ಹೌದಾ? ಅದೇ ಥರ 40 ಸ್ಟೂಡೆಂಟ್ಸ್ ಇದ್ದರೆ ಎಷ್ಟು ಬುಕ್ಸ್ ಆಗುತ್ತೆ ನೋಡಿ. 1 ಸ್ಟೂಡೆಂಟ್ಸ್ಗೆ 4 ಬುಕ್ಸ್, ರೈಟ್? ಅದೇ ಥರ ಸೊ ಇನ್ ಯುವರ್ ಕ್ಲಾಸ್ ದೇರ್ ಆರ್ 40 ಸ್ಟೂಡೆಂಟ್ಸ್. 40 ಸ್ಟೂಡೆಂಟ್ಸ್ ಹ್ಯಾಸ್ 40 ಇಂಟು 4 ಬುಕ್ಸ್ ಇನ್ ಟೋಟಲ್, ದಟ್ ಈಸ್ 4 0s are 0, 4 4s are 16. ಎಷ್ಟು ಬುಕ್ಸ್ ಇದೆ ನಿಮ್ಮ ಕ್ಲಾಸಲ್ಲಿ? 160 books are there in total. Hope you understood, right? So we'll move to next question here. Find something in the classroom whose count is A. ಇಲ್ಲಿ ಹೇಳ್ತಾರೆ, ಇದು ನಿಮಗೆ ಆಕ್ಟಿವಿಟಿ. ನೀವು 2 ಕ್ವಶನ್ ಇದೆ. 4 ಡಿಜಿಟ್ ನಂಬರ್ ಇರೋದು ಏನಾದರೂ ನಿಮ್ಮ ಕ್ಲಾಸ್ ರೂಮಲ್ಲಿ ಇದೆಯಾ ನೀವು ಹುಡುಕ್ಬೇಕು. 4 ಡಿಜಿಟ್ ನಂಬರ್ ಅಂದರೆ ಯಾವುದು? 1000 ಇಂತ ಮೇಲೆ ಅಂದರೆ ಗ್ರೇಟರ್ ದ್ಯಾನ್ 1000. ಸೊ ಇದು ಈ ಸಿಂಬಲ್ ಏನಂದರೆ ಗ್ರೇಟರ್ ದ್ಯಾನ್ ಅಂತ. ಓಕೆ, ಗ್ರೇಟರ್ ದ್ಯಾನ್ 1000 ಇರೋ ನೀವು ಏನಾದರೂ ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಹುಡುಕಿ. ಓಕೆ, ಹುಡುಕ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದೇ ಥರ 5 ಡಿಜಿಟ್ ನಂಬರ್. 5 ಡಿಜಿಟ್ ನಂಬರ್ ಅಂದರೆ ಯಾವ್ದು ಬರುತ್ತೆ? ಇಲ್ಲಿ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವುದಪ್ಪ? 9999. ಸೊ 5 ಡಿಜಿಟ್ ನಂಬರ್ ಎಲ್ಲಿಂದ ಶುರು ಆಗುತ್ತೆ? 10,000ಇಂದ ಶುರು ಆಗುತ್ತೆ. ಸೊ ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಗ್ರೇಟರ್ ದ್ಯಾನ್ 10,000 ಇರುವ ಏನಾದರೂ ಆಬ್ಜೆಕ್ಟ್ ಆಗಿರೋದು ಏನಾದರೂ ನೀವು ಹುಡುಕಿ. ನೀವು ಬುಕ್ ಒಳಗಡೆ ಏನಾದರೂ ಹುಡುಕ್ಬೋದು. ಎಕ್ಸಾಂಪಲ್ಗೆ ನೀವು ಏನು ಮಾಡ್ಬೋದು? ಪೇಜಸ್ನ ಕೌಂಟ್ ಮಾಡ್ಬೋದು. ನಿಮ್ಮ ಕ್ಲಾಸಲ್ಲಿ ಇರುವ ಎಲ್ಲ ನಿಮ್ಮ ಫ್ರೆಂಡ್ಸನ್ನ ಪೇಜಸ್ಸನ್ನು ಕೌಂಟ್ ಮಾಡಿ ಕೂಡ ಹೇಳ್ಬೋದು. ಅದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ಥರ ನೀವು ಬೇರೆ ಏನಾದರೂ ಸಿಗುತ್ತೆ ನಿಮ್ಮ ಕ್ಲಾಸ್ ಕೂಡ, ಅದನ್ನು ನೀವು ಹುಡುಕ್ತಾ ಹೋಗ್ಬೋದು. ಅದೇ ಥರ ಇಲ್ಲಿ ನೋಡಿ, ಎ ಟ್ರೀ ಲಿಸ್ಟ್ ಸಮ್ ಕ್ವಾಂಟಿಟೀಸ್ ಹೂಸ್ ಕೌಂಟ್ ಇಸ್ ಎ 4 ಡಿಜಿಟ್ ಆರ್ 5 ಡಿಜಿಟ್ ನಂಬರ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಟ್ರೀ. ನೀವು ಒಂದು ಟ್ರೀ ತಗೊಂಡ್ರೆ 4 ಡಿಜಿಟ್ ಆರ್ 5 ಡಿಜಿಟ್ ಇರೋ ನಂಬರನ್ನು ಏನು ಹುಡುಕ್ಬೋದು? 4 ಡಿಜಿಟ್ ಅಂದರೆ ನಿಮಗೆ ಗೊತ್ತಿದೆ 1000 ಮೇಲ್ಗಡೆ. ಒಂದು ಟ್ರೀಲಿ ನೀವು 1000 ಮೇಲೆ ಇರೋ ಏನು ಹುಡುಕ್ಬೋದು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಲೀವ್ಸನ್ನು ಹುಡುಕ್ಬೋದು, ಹೌದಲ್ಲ? ಅದೇ ಥರ ನಿಮ್ಮ ವಿಲೇಜಲ್ಲಿ 4 ಡಿಜಿಟ್ ಆರ್ 5 ಡಿಜಿಟ್ ಗ್ರೇಟರ್ ದ್ಯಾನ್ 1000 ಆರ್ ಗ್ರೇಟರ್ ದ್ಯಾನ್ 10,000 ಇರೋ ಏನು ಹುಡುಕ್ತೀರಾ? ನಿಮ್ಮ ವಿಲೇಜಲ್ಲಿ ಅಥವಾ ನಿಮ್ಮ ಟೌನಲ್ಲಿ, ನಿಮ್ಮ ಸಿಟಿಲಿ ಏನು ಹುಡುಕ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದನ್ನು ನೀವು ನೋಟ್ಸಿಗೆ ಬರೀರಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ಇನ್ನು ಪಾಸ್ಟ್ ಟೈಮ್ ಮ್ಯಾಥಮೆಟಿಕ್ಸ್ ಅಂತಿದೆ. ಸೊ ಇದನ್ನು ನಾವು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ 4 ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಸೊ ಅಲ್ಲಿವರೆಗೂ ನೀವು ನಾನು ಕೆಲವೊಂದು ಹೋಮ್ವರ್ಕ್ ಅಂತ ಆಕ್ಟಿವಿಟೀಸ್ ಅಂತ ಕೊಟ್ಟಿದ್ದೀನಿ, ಅದನ್ನು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ನಾನು ಮುಂದೆ ಯಾವ ವಿಡಿಯೋಗಳನ್ನು ಮಾಡ್ತೀನಿ ಆ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಡೆಸ್ಕ್ಟಾಪ್ ಅಥವಾ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಶೋ ಆಗುತ್ತೆ. ಆವಾಗ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು.